ನಾನು ರಾಮಲಿಂಗೇಶ್ವರ ಡಿಸ್ಟ್ರಿಕ್ಟ್ ಬಾಂಡ್ ಬಂದಿದ್ದೀನಿ ಅಂದ್ರೆ ಇಲ್ಲಿ MLA ಆಗಿ ಇದೇ ಕ್ಷೇತ್ರದಲ್ಲಿ ಮುಳಬಾಗ ಕ್ಷೇತ್ರದಲ್ಲಿ ಮಿನಿಸ್ಟರ್ ಆಗಿದೆ. ಅವರ ರಥಕ್ಕೆ ಚಾಲನೆ 5 ವರ್ಷ ನಾನೇ ಕೊಟ್ಟಿದ್ದು. ಆದ್ರೂ ಸಹ ನಾನು ಅವಧಿ ಮುಗಿದ ಮೇಲೂ ನನ್ನ ಕ್ಷೇತ್ರ ಬಿಟ್ಟು ಬೇರೆ ಕಡೆ ಸ್ಪರ್ಧೆ ಮಾಡೋದು ವರ್ಷ ರಾಮಲಿಂಗೇಶ್ವರ ದೇವಸ್ಥಾನಕ್ಕೆ ಬರ್ತೀನಿ. ನಂಗೆ ಆಹ್ವಾನ ಕೊಡ್ತಾರೆ ದೇವಸ್ಥಾನ ಕಡೆಯಿಂದ. ನಮ್ಮ ಫಾಲೋಯರ್ಸು ಬಂದು ದೇವ್ರ ದರ್ಶನ ಮಾಡ್ಕೊಂಡೇ ಹೋಗೋದು. ನಾನು ಈ ಸರಿ ಜನಸಂಖ್ಯೆ ಜಾಸ್ತಿ ಇದೆ. ವರ್ಷ ಕನಿಷ್ಠ 3 ರಿಂದ 5 ಲಕ್ಷ ಜನ ಸೇರ್ತಾರೆ. ಈ ಸಾರಿ ಇನ್ನೂ ಜಾಸ್ತಿ ಸೇರುವಂತ ನಿರೀಕ್ಷೆ ಇದೆ. ಇವತ್ತು ರಥೋತ್ಸವ ಬೆಳಿಗ್ಗೆ ಮುಹೂರ್ತ ಬೇಗ ಇತ್ತು, 11 ಚಾಲನೆ ಆಗಿದೆ. ಪ್ರೋಟೋಕಾಲ್ ಪ್ರಕಾರ ಯಾರೋ ಚಾಲನೆ ಕೊಟ್ಟಿದ್ದಾರೆ, ಅವರು ಕೊಂಡಿ. ಈಗ ಈ ದೇವಸ್ಥಾನ ಜೀರ್ಣೋದ್ಧಾರಕ್ಕೆ ನಾನು ಅನುದಾನ ತಂದ್ಕೊಟ್ಟಿದ್ದೀನಿ. ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಇದು, ಮುಜರಾಯಿ ಎಲ್ಲ ಸೆಂಟ್ರಲ್ ಗವರ್ಮೆಂಟ್ ಅಂಡರ್ಟೇಕಿಂಗ್. ಪುರಾತನ ಕಾಲದ ಪ್ರಸಿದ್ಧ ಇದು. ಈ ಒಂದು ಬ್ರಹ್ಮ ರಥೋತ್ಸವ ದಿನ ರಾಮಲಿಂಗೇಶ್ವರ ದೇವರು ಎಲ್ರಿಗೂ ಒಳ್ಳೇದ್ ಮಾಡ್ಲಿ, ಎಲ್ಲರಿಗೂ ಒಳ್ಳೆ ಬುದ್ಧಿ ಅನುಗ್ರಹ ಮಾಡ್ಲಿ ಅಂತ ಹೇಳ್ತೀನಿ. ಇದು ಬಹಳ ಮಹಿಮೆ ಇದೆ ಈ ಕ್ಷೇತ್ರಕ್ಕೆ. ಇಲ್ಲಿ ರಾಮ ನೆಲೆಸಿದ್ರು ಅಂತ ಹೇಳ್ತಾರೆ. ರಾಮ ಸೀತೆ ಇಲ್ಲಿ ಜನ್ಮ ನೀಡಿದ್ರು ಲವಕುಶರಿಗೆ ಅಂತ. ಇಲ್ಲಿ ಆಟ ಆಡ್ಕೊಂಡು ಬೆಳೆದಿದ್ದಾರೆ ಅಂತ ಹೇಳ್ತಾರೆ. ಅದಕ್ಕೆ ಕುರುಹುಗಳಿದೆ ಅಲ್ಲಿ ಮೇಲೆ, ಬೆಟ್ಟದ ಮೇಲೆ ಅವ್ರಿದ್ದಂತ ಸಾಕ್ಷಿಗಳು ಇದೆ. ಸೊ ಆದ್ರಿಂದ ನಾವು ಪುಣ್ಯವಂತರು. ಇಲ್ಲಿ ಬಂದು ಅಯೋಧ್ಯೆ ಅವರು ಹುಟ್ಟಿದ ಸ್ಥಳ, ಅಯೋಧ್ಯೆಯಲ್ಲಿ ಅವ್ರ ಜೀವನ ಎಲ್ಲ. ಆದ್ರೆ ಕಾಲಾಂತದಿಂದ ಬರ್ಲೇಬೇಕಾಯ್ತು. ನಿಮ್ಗೆ ಗೊತ್ತಿದೆ, ರಾಮಾಯಣ ನೋಡಿದಿರ. ಆ ಒಂದು ಕಾಲ ಹಂತದಲ್ಲಿ ಇಲ್ಲಿ ಬಂದು ನೆಲೆಸಿ ಇಲ್ಲೆಲ್ಲ ಇದ್ದು ವಾಸ ಮಾಡಿ ಲವಕುಶರು ಬೆಳೆದಿದ್ದಾರೆ. ಇಲ್ಲಿ ಪುಣ್ಯಕ್ಷೇತ್ರದಲ್ಲಿ ಇರೋದು ನಮ್ಮ ಜನ್ಮ ಸಾರ್ಥಕ ಅಂತ ನಾನು ಅನ್ಕೊಂಡಿದ್ದೀನಿ. ಇವತ್ತು ನನಗೂ ದೇವ್ರ ಅನುಗ್ರಹ ಕೊಟ್ಟು ಲಾಸ್ಟ್ ಟೈಮ್ ಸ್ವಲ್ಪ ಲೇಟ್ ಆಗಿ ಬಂದೆ. ಈ ಸಾರಿ ಟೈಮ್ ಸರಿಯಾಗಿ ಬಂದು ದರ್ಶನ ಮಾಡಿದ್ದೀನಿ. ಎಲ್ರಿಗೂ ದೇವ್ರನ್ನು ಒಳ್ಳೇದ್ ಮಾಡ್ಲಿ, ಎಲ್ಲ ಜನಗಳು ಚೆನ್ನಾಗಿರ್ಲಿ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇವತ್ತು ದರ್ಶನ ಮಾಡ್ತಾ ಇದ್ದಾರೆ. ಅಮಾವಾಸ್ಯೆ ಬೇರೆ ಅನ್ಸುತ್ತೆ ಇವತ್ತು, ಅಮಾವಾಸ್ಯೆ. ಆಮೇಲೆ ಜಾನುವಾರುಗಳ ಜಾತ್ರೆ ಇದೆ. ಕೊನೆ ದಿವಸ ಅಲ್ಲಿ ಅವರು ಬಹುಮಾನವನ್ನು ವಿತರಣೆ ಮಾಡ್ತಾರೆ ಒಳ್ಳೆ ಜಾನುವಾರುಗಳಿಗೆ. ನಾನು ವಾಹನ ವಿತರಣೆ ನನ್ನ ಕಾಲದಲ್ಲಿ ಕಾಲಾವಧಿಯಲ್ಲಿ ಮಾಡಿದ್ದೀನಿ. ನಾನು ಹೇಳೋದಿಷ್ಟೇ, ಜನಗಳು ಎಲ್ಲ ಅನ್ಯೋನ್ಯವಾಗಿರಿ, ಅಕ್ಕ ತಂಗಿರು ಅಣ್ಣ ತಮ್ಮರು ಭಾವನೆ ಇಟ್ಕೊಂಡು ಬದುಕಿ ಬಾಳಿ, ವೈಷಮ್ಯ ಏನು ಯಾರು ಇಟ್ಕೋಬೇಡಿ ಒಬ್ರಿಗೊಬ್ರು ಅಂತ ಹೇಳ್ತಾ ದೇವ್ರು ಎಲ್ರು ಒಳ್ಳೇದ್ ಮಾಡ್ಲಿ ಅಂತ ನನ್ನ ಮಾತು ಮುಗಿಸ್. ಏನು ರಾಸುಗಳು ಎತ್ತಿಲು ಕಮ್ಮಿ ನಾನು ನೋಡಿಲ್ಲ. ಕಡಿಮೆ ಆಗಿದೆ ಅಂದ್ರೆ ಏನ ಬರ್ತಾ ಈ ಬೇಸಾಯ ಎಲ್ಲಾನು ಈ ಟ್ರಾಕ್ಟರ್ಗಳಲ್ಲಿ ಮಾಡ್ತಾರೆ. ಯಂತ್ರೋಪಕರಣಗಳಿಂದ ಮಾಡೋದ್ರಿಂದ ರಾಸುಗಳ ಸಂಖ್ಯೆ ಕಡಿಮೆನೆ ಅಂತ ಅನ್ಸುತ್ತೆ. ಆ ಜಾತ್ರೆಗಳು ಕೆಲ ಕಡೆ ನಿಲ್ಸೇ ಬಿಟ್ಟಿದ್ದಾರೆ. ರಾಸುಗಳು ಇಲ್ಲ ಅಂತ ಕೆಲವು ಕಡೆ ಸಪ್ಲಮ್ಮನ್ ಜಾತ್ರೆ ಇನ್ನು ಯಾವ್ದಿಲ್ಲ ಅವೆಲ್ಲನು ರಾಸುಗಳು ಇಲ್ಲ ಅಂತ ಅಂದ್ಬಿಟ್ಟು ಕಡಿಮೆ ಆಗಿದೆ. ಮೊನ್ನೆ ನೆಲಮಂಗಲ ಆಯ್ತು, ದಾವಸಪೇಟೆ ಜಾತ್ರೆ ಇನ್ನು ಆಗ್ತಾನೆ ಇದೆ ರಾಜ್ಯಾದ್ಯಂತ. ಇದೊಂದು ಸುಗ್ಗಿ ಕಾಲ. ಎಲ್ಲಾ ಕಡೆನೂ ರಥೋತ್ಸವಗಳು ಇವೆ. ನಾರ್ತ್ ಇಂಡಿಯಾದಲ್ಲಿ ಜಾಸ್ತಿ, ನಮ್ಮಿಂದ ಮೊದಲು ಆವಣಿಗೆ ಬರ್ಬೇಕಾದ್ರೆ ಒಂದೇ ಡೈರೆಕ್ಟ್ ಆಗಿ ಬರ್ಬೇಕಾಗಿತ್ತು, ಆವಣಿ ಸರ್ಕಲ್ ಇಂದ, ಕಾಂತ ಸರ್ಕಲ್ ಇಂದ. ಈಗ ಹಂಗಲ್ಲ, ದೇವರಾಜ ಸಮೂಹದಿಂದ ಬರ್ಬೋದು. 3-4 ಕಡೆಯಿಂದ ದಾರಿ ಇದೆ. ಕಾಚಿಪುರದಿಂದ, ವಿರೂಪಾಕ್ಷಿಯಿಂದ ಎಲ್ಲ ಬರ್ಬೋದು. ಸೊ ಆವಾಗ ನಾವು ಮಾಡ್ಬೇಕು ಅಂತ ಮಾಡಿದ್ವಿ. ಇಷ್ಟು ಅನುಕೂಲ ಆಗಿದೆ ಅಂತ ನನಗೂ ಅನ್ಸಿರ್ಲಿಲ್ಲ. ಈಗ ಜನ ಹೇಳೋದಾದ್ರೆ ಒಳ್ಳೆ ಕೆಲಸವಾಗಿದೆ ಅಂತಾರೆ, ಅಷ್ಟೇ ಸಾಕು. ಏನೋ ಒಂದು ಸಾಕ್ಷಿ ಗುಡ್ಡೆ ಇಟ್ಟೋಗಿದ್ವಲ್ಲ ನಮ್ಮ ಊರಲ್ಲಿ, ಜನಗಳು ಆರಾಮಾಗಿ ಓಡಾಡ್ತಾ ಇದಾರೆ. ಒಂದ್ ರೌಂಡ್ ಆರಾಮಾಗಿ ತಾಲೂಕೆಲ್ಲ ಓಡಾಡ್ಕೊಂಡು ಬಂದ್ಬಿಟ್ರೆ ಗೊತ್ತಾಗ್ತದೆ ಎಷ್ಟು ಅಭಿವೃದ್ಧಿ ಆಗಿದೆ ಅಂತ. ಮುಂದಿನ ದಿನಗಳಲ್ಲಿ ಇರೋಂಥವ್ರು ಕೆಲಸ ಮಾಡಬೇಕು, ಜನರಿಗೆ ಅನುಕೂಲ ಆದಂಥವ್ರು. ನೀರಿನ ಅಭಾವವನ್ನು ತಪ್ಪಿಸಿದ್ವಿ ನಾನಿದ್ದಾಗ, ಕೆರೆಗಳು ತುಂಬಿಸಿದ್ವಿ. ಆಮೇಲೆ ರಸ್ತೆಗಳು ಮಾಡಿದ್ವಿ, ಕಾಮಗಾರಿಗಳಾಗಿದೆ. ಆಮೇಲೆ ದೇವಸ್ಥಾನ ಜೀರ್ಣೋದ್ಧಾರ ಅಂತೂ ಸುಮಾರು ಮಾಡಿಸಿದೀನಿ. ಶಾಲಾ ಕಟ್ಟಡಗಳು ಜೀರ್ಣೋದ್ಧಾರ ಆಗಿದೆ. ಐಮಾಸ್ ಲೈಟ್ಗಳು ಹಾಕಿದ್ವಿ. ಅದನ್ನ ಹೇಳ್ಬೇಕಾಗಿಲ್ಲ, ಎಲ್ರು ಹೇಳ್ತಾ ಇದಾರೆ. ಇನ್ನೊಂದು ಅವಕಾಶ ಸಿಕ್ತು, ದೇವ್ರ ಕೃಪೆಯಿಂದ ಎಲ್ಲ ಮಾಡಿದೀನಿ. ಅಷ್ಟೇ ನನ್ನ ಜನ್ಮ ಸಾಧನ. ಇಲ್ಲಿ ಈ ಕ್ಷೇತ್ರ ಅಭಿವೃದ್ಧಿ ಆಗ್ಬೇಕಂದ್ರೆ ಸ್ಟೇಟ್ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್ ಎರಡೂ ಸೇರ್ಬೇಕು. ದೇವಸ್ಥಾನನ ಸೆಂಟ್ರಲ್ ಗೌರ್ಮೆಂಟ್ ಮಾಡ್ಬೇಕು, ಸುತ್ತಮುತ್ತಲ ಪ್ರದೇಶನೆಲ್ಲಾನು ಸ್ಟೇಟ್ ಗೌರ್ಮೆಂಟ್ ಮಾಡ್ಬೇಕು. ಇದು ಮುಜರಾಯಿ ಸಂಬಂಧ ಇಲ್ಲದೆ ಇರೋದು. ಸ್ಟೇಟ್ ಗೌರ್ಮೆಂಟ್ ನಲ್ಲಿ ನಮ್ಮ ಇವರು ಚುನಾಯಿತ ಪ್ರತಿನಿಧಿಗಳು ಹೋರಾಟ ಮಾಡಿ ಅನುದಾನ ತಂದು ಮಾಡ್ಬೇಕು, ಇಲ್ಲಾಂದ್ರೆ ಆಗಲ್ಲ, ಕಷ್ಟ. ಐಮಾಸ್ ಲೈಟ್ಗಳು ಸುಮಾರು ಹಳ್ಳಿಗೆ ಹಾಕಿದೀವಿ. ಅದು ಈಗ ನಾನು ಕೇಳ್ಪಟ್ಟೆ, ನಮ್ಮ ಸ್ನೇಹಿತರು ಹೇಳಿದ್ರು ಅದು ಕೆಲವ ಕೆರೆ ಕೆಟ್ಟಿದೆ, ಮೇಂಟೆನೆನ್ಸ್ ಇಲ್ಲ ಅಂತ. ನನ್ಗೆ ಬೇಜಾರಾಯ್ತು. ಸಂಬಂಧಪಟ್ಟ PDOಗಳು, ಆಮೇಲೆ ಈಗ ಅಡ್ಮಿನಿಸ್ಟ್ರೇಟರ್ಸ್ ಬಂದಿದೆ ಪಂಚಾಯತಿಗೆ,
ಅಡ್ಮಿನಿಸ್ಟ್ರೇಟರ್ಸ್ ಮಾಡಬೇಕು. ಈಗ ನನ್ನ ಕಡೆಯಿಂದ ನಮ್ಗೆ ಈಗಲೂ ಮಾತಾಡುವಂತ ಅಧಿಕಾರ ಇದೆ. ಅಡ್ಮಿನಿಸ್ಟ್ರೇಟರ್ ನಂಬರ್ ಕೊಟ್ಟರೆ ಇಂಥ ಕಡೆ ಪ್ರಾಬ್ಲಮ್ ಇದೆ ಅಂದ್ರೆ ನಾನು ಮಾಡಿಸ್ತೀನಿ, ರಿಪೇರಿ ಮಾಡಿ ಕೊಡ್ತೀನಿ, ದುಸ್ಥಿತಿ ಮಾಡಿಸ್ತೀನಿ.